ಎಲ್ರಿಗೂ ನಮಸ್ಕಾರ. ಈಗಾಗಲೇ 750 ಹುದ್ದೆಗಳಿರುವಂತ ಅರಣ್ಯ ಇಲಾಖೆ ನೋಟಿಫಿಕೇಶನ್ ಔಟ್ ಆಗಿದೆ. ಅರಣ್ಯ ಇಲಾಖೆ ನೋಟಿಫಿಕೇಶನ್ ಔಟ್ ಆಗಿದೆ. ಎಷ್ಟು ಹುದ್ದೆಗಳು ಇಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಮತ್ತು ನಾನ್ ಹೆಚ್ಚಿಗೆದವ್ರಿಗೆ ಎಷ್ಟು ಹುದ್ದೆಗಳು ನೋಡ್ತಾ ಹೋದಾಗ ಸುಮಾರು 700 ಹುದ್ದೆಗಳು ನಾನ್ ಹೆಚ್ಚಿಗೆದವ್ರಿಗೆ ಎಷ್ಟು 700 ಹುದ್ದೆಗಳು. ಇನ್ನು 50 ಹುದ್ದೆಗಳು ಬಂದ್ಬಿಟ್ಟು ಇಲ್ಲಿ ಹೆಚ್ಚಿಗೆ ಅಂದ್ರೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದವ್ರಿಗೆ ಎಷ್ಟು 50 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆ ಆಗ್ತದ, ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿಲ್ಲ. ಅಪ್ಲಿಕೇಶನ್ ಸ್ಟಾರ್ಟ್ ಬಂದ್ಬಿಟ್ಟು 1ನೇ ತಾರೀಕು. ಯಾವಾಗ ಅದು ಆಗಸ್ಟ್ 08 2026 ಆಗಸ್ಟ್ 1ನೇ ತಾರೀಕಿನಂದು ಏನಪ್ಪಾ ಅಂದ್ರೆ ನಿಮ್ಮ ಒಂದು ಅರಣ್ಯ ಇಲಾಖೆಯ ವೀಕ್ಷಕ ಫಾರೆಸ್ಟ್ ವಾಚರ್ ಅಂತ ಏನ್ ಮಾಡ್ತಾರಲ್ಲ ಆ ಒಂದು ಹುದ್ದೆಯ ಒಂದು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತದ ಆಗಸ್ಟ್ 1ನೇ ತಾರೀಕು ಸ್ಟಾರ್ಟ್ ಆಗ್ತದ. ಇನ್ನ ಕೊನೆಗೊಳ್ಳೋದು ಯಾವಾಗ ಆಗಸ್ಟ್ 31ಕ್ಕೆ ಏನಪ್ಪಾ ಅಂದ್ರೆ ಲಾಸ್ಟ್ ಡೇಟ್ ಇದೆ. ಇನ್ನ ಇದರ ಅಪ್ಲಿಕೇಶನ್ ಫೀಸ್ ಎಷ್ಟು? ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಎಷ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇದೆ. ಯಾರು OBC ದವರಿಗೆ, ಜನರಲ್ ಕ್ಯಾಟಗರಿ 2A 3rd B ಇವರಿಗೆಲ್ಲ ಎಷ್ಟಪ್ಪ ಅಂದ್ರೆ 200 ಇದೆ. ಇನ್ನು SC ದವರಿಗೆ ಏನಪ್ಪ ಅಂದ್ರೆ 100 ರೂಪೀಸ್ ಇದೆ. SC ದವರಿಗೆ 100 ರೂಪೀಸ್. OBC 2A 3rd B 3A ದವ್ರಿಗೆ ಏನಪ್ಪ ಅಂದ್ರೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಇನ್ನು ಈ ತರ ಇಲ್ಲಿ ನೋಡ್ತಾ ಹೋದ್ರೆ ಇದ್ರ ಬಗ್ಗೆ ಇದಕ್ಕೆ ಹೈಟ್ ಬಂದ್ಬಿಟ್ಟು ನೋಡ್ರಿ 163 ಸೆಂಟಿಮೀಟರ್ ಹೈಟ್ ಬಂದ್ಬಿಟ್ಟು ಇದು ಮೇಲ್ ಕ್ಯಾಟಗರಿಗೆ ಅಂದ್ರೆ ಗಂಡು ಮಕ್ಕಳಿಗೆ ಎಷ್ಟು 163 ಸೆಂಟಿಮೀಟರ್ ಹೈಟ್ ಇರಬೇಕು. ಇನ್ನು ಫಿಮೇಲ್ ಬಂದ್ಬಿಟ್ಟು 150. ಯಾರ್ದೆಲ್ಲ ಫಿಮೇಲ್ ಹೈಟ್ ಕಡಿಮೆ ಇದೆ, ವುಮೆನ್ ಮಿಲಿಟರಿದಲ್ಲಿ ಯಾರಿಗೆಲ್ಲ ಹೈಟ್ ಸಿಗ್ತಾ ಇಲ್ಲ, ಹೈಟ್ ಬರ್ತಾ ಇಲ್ಲ, ಅವರಿಗೆಲ್ಲ ಕೂಡ ಇದಕ್ಕೇನಾದ್ರು ಅಪ್ಲೈ ಮಾಡಬಹುದು. ಎಷ್ಟು 150 ಸೆಂಟಿಮೀಟರ್ ವುಮೆನ್ಸ್ಗಳಿಗಿದೆ. ಇದೊಂದು ಅವಕಾಶ ಅಂತ ಹೇಳ್ಬೋದು. ಎಷ್ಟು ಫಿಮೇಲ್ದವ್ರಿಗೆ ಎಷ್ಟೈತಿ 150 ಸೆಂಟಿಮೀಟರ್ ಹೈಟ್ ಇರಬೇಕು ಫಿಮೇಲ್ದವ್ರಿಗೆ, 163 ಮೇಲ್ ಕ್ಯಾಟಗರಿದವ್ರಿಗೆ. ಇನ್ನ ಏಜ್ ಬಂದ್ಬಿಟ್ಟು ನೋಡ್ರಿ ಇಲ್ಲಿ ಏಜ್ ಎಷ್ಟಿದೆಯಪ್ಪ ಅಂದ್ರೆ 18 to 30 18ರಿಂದ 30 ವಯಸ್ಸಿನವರೆಗಿದ್ದಂತ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ ಇದಕ್ಕೆ ಅಪ್ಲಿಕೇಶನ್ಗಳ ತಾವುಗಳು ಸಲ್ಲಿಸ್ಕೊಳ್ಬಹುದು. ಇನ್ನ ಫಿಸಿಕಲ್ ಬಗ್ಗೆ ನೋಡ್ತಾ ಹೋಗೋಣ. ಫಿಸಿಕಲ್ ಯಾವ ತರ ಇರ್ತದ, ಫಿಸಿಕಲ್ ಬಗ್ಗೆ ಮಾಹಿತಿಯನ್ನ ಕೊಡೋಣ ಇಲ್ಲಿ. ಫಿಸಿಕಲ್ ಇರ್ತದಲ್ವಾ, ಈ ಫಿಸಿಕಲ್ ಮೇಲ್ ಕ್ಯಾಟಗರಿದವರಿಗೆ ಮತ್ತು ಫಿಮೇಲ್ ಕ್ಯಾಟಗರಿದವರಿಗೆ ಯಾವ ರೀತಿಯಾಗಿ ವಿಂಗಡಣೆ ಆಗಿದೆ ನೋಡೋಣ ಇಲ್ಲಿ. ಈ ಕಡೆ ಮೇಲ್ ಬಂದ್ಬಿಟ್ಟು ಬರ್ತೀನಿ ಮೇಲ್ದವ್ರಿಗೆ, ಈ ಕಡೆ ಫಿಮೇಲ್ದವ್ರಿಗೆ ಬರ್ತೀನಿ. ನೋಡ್ರಿ 2 ಭಾಗ ಮಾಡೋಣ ಇಲ್ಲಿ. ಮೇಲ್ ಕ್ಯಾಟಗರಿದವ್ರು ಬಂದ್ಬಿಟ್ಟು 100 ಮೀಟರ್ ರನ್ನಿಂಗ್ ಇರ್ತದ. ಅದು ಎಷ್ಟು ಸೆಕೆಂಡ್ ಒಳಗೆ ಕ್ಲಿಯರ್ ಮಾಡ್ಬೇಕಪ್ಪ ಅಂದ್ರೆ 15 ಸೆಕೆಂಡ್ಗಳಲ್ಲಿ 15 ಸೆಕೆಂಡ್ ಅಲ್ಲಿ ಕ್ಲಿಯರ್ ಮಾಡ್ಬೇಕು. ಎಷ್ಟು 100 ಮೀಟರ್ ರನ್ನಿಂಗು 15 ಸೆಕೆಂಡ್ ಅಲ್ಲಿ ಕ್ಲಿಯರ್ ಮಾಡಬೇಕು. ಇನ್ನು ವುಮೆನ್ಸ್ ಬಂದ್ಬಿಟ್ಟು ಎಷ್ಟಿದೆ ಇಲ್ಲಿ 18 ಸೆಕೆಂಡ್ ಇದೆ. ಎಷ್ಟು ಅದೇ 100 ಮೀಟರ್ ರನ್ನಿಂಗ್ ಅನ್ನ ಎಷ್ಟು ಕ್ಲಿಯರ್ ಮಾಡಬೇಕು 18 ಸೆಕೆಂಡ್ ನಲ್ಲಿ ಏನಪ್ಪಾ ಅಂದ್ರೆ ನೀವು 18.5 ಅಂದ್ರೆ 18.5 ಸೆಕೆಂಡ್ ನಲ್ಲಿ ನೀವು ಕೂಡ ಏನಪ್ಪಾ ಅಂದ್ರೆ ವುಮೆನ್ಸ್ ಕೂಡ ಏನಪ್ಪಾ ಅಂದ್ರೆ 100 ಮೀಟರ್ ರನ್ನಿಂಗ್ ಅನ್ನ ಕ್ಲಿಯರ್ ಮಾಡ್ಬೇಕಾಗ್ತದ. ಇನ್ನ ಶಾರ್ಟ್ ಪುಟ್ ನೋಡೋಣ ಇಲ್ಲಿ. ಶಾರ್ಟ್ ಪುಟ್ ಚಪ್ಪತ್ ಬರ್ತೀನಿ ಇಲ್ಲಿ. ಶಾರ್ಟ್ ಪುಟ್ ಬಂದ್ಬಿಟ್ಟು 16 LB ಬಂದ್ಬಿಟ್ಟು ಬಾಯ್ಸ್ಗೆ ಎಷ್ಟು 5.60 ಮೀಟರ್ ನೀವು ಏನಪ್ಪಾ ಅಂದ್ರೆ ಒಗಿಬೇಕಾಗ್ತದ. ಒಗಿದಷ್ಟು 5.60 ಮೀಟರ್ ಒಗಿಬೇಕಾಗ್ತದ. ಅದೇ ವುಮೆನ್ಸ್ ಬಂದ್ಬಿಟ್ಟು ಇಲ್ಲಿ ಎಷ್ಟಿರ್ತದ, ವುಮೆನ್ಸ್ ಅವ್ರಿಗೆ ಎಷ್ಟಿದೆ ಅಂದ್ರೆ 3.76 ಮೀಟರ್ ಒಗಿಬೇಕಾಗ್ತದೆ. ನೀವು ಎಷ್ಟು 3.76 ಮೀಟರ್ ನೀವು ಕೂಡ ಒಗಿಬೇಕಾಗ್ತದ. ಬಾಯ್ಸ್ ಎಷ್ಟು 60 ಮೀಟರ್ ಒಗಿಬೇಕು. ಎಷ್ಟು 5.60 ಮೀಟರ್ ಒಗಿಬೇಕು. ವುಮೆನ್ಸ್ ಬಂದ್ಬಿಟ್ಟು 3.76 ಮೀಟರ್. ಸೇಮ್ LBನ ಇಲ್ಲ, ವುಮೆನ್ಸ್ಗೆ ಎಷ್ಟು LBಪ್ಪ ಅಂದ್ರೆ 8 LB ಇರುವಂತ ಒಂದು ಗುಂಡ್ಕಲನ್ನ ನೀವೇನಪ್ಪಾ ಅಂದ್ರೆ 3.76 ಮೀಟರ್ ವುಮೆನ್ಸ್ ಒಗಿಬೇಕಾಗ್ತದ. ಮೆನ್ಸ್ 16 LB ಇರುವಂತದನ್ನ ಏನ್ ಮಾಡ್ಬೇಕು ಅಂದ್ರೆ 5.60 ಮೀಟರ್ ಒಗಿಬೇಕಾಗ್ತದೆ ತಾವುಗಳು. ಇನ್ನು ಹೈ ಜಂಪ್ ಎಷ್ಟಿರ್ತದ, ಹೈ ಜಂಪ್ 1.20 ಮೀಟರ್ ಜಿಗಿಬೇಕಾಗ್ತದೆ. ವುಮೆನ್ಸ್ ಬಂದ್ಬಿಟ್ಟು ಇಲ್ಲಿ 0.90 ಮೀಟರ್ ಜಿಗಿಬೇಕಾಗ್ತದೆ ಹೈ ಜಂಪ್. ವುಮೆನ್ಸ್ 0.90 ಮೀಟರ್ ಏನಪ್ಪಾ ಅಂದ್ರೆ ನೀವು ಹೈ ಜಿಗಿಬೇಕಾಗ್ತದೆ ವುಮೆನ್ಸ್. ಗಂಡು ಮಕ್ಳು ಬಂದ್ಬಿಟ್ಟು 1.20 ಮೀಟರ್
ತಾವು ಕೂಡ ಹೈ ಜಂಪ್ ಆಗ್ತದೆ. ಇನ್ನು ಲಾಂಗ್ ಜಂಪ್ LJ ಲಾಂಗ್ ಜಂಪ್ ಬಂದ್ಬಿಟ್ಟು 1 ಅಲ್ಲ 3.80 ಮೀಟರ್ ಮುಂದಕ್ಕೆ ಜಿಗಬೇಕಾಗ್ತದೆ. ಮುಂದೆ ಲಾಂಗ್ ಜಂಪ್ ಜಿಗಿದು 2.50 ಮೀಟರ್ ಅನ್ನ ಏನಪ್ಪಾ ಅಂದ್ರೆ ಹೆಣ್ಮಕ್ಳು ಕ್ಲಿಯರ್ ಮಾಡ್ಬೇಕಾಗ್ತದೆ. ಲಾಂಗ್ ಜಂಪ್ ಎಷ್ಟಾದ್ರಿ 1 2 3 4 ಅದು. ಇನ್ನೊಂದು ಯಾವುದು 800 ಮೀಟರ್ ರನ್ನಿಂಗ್ ಕೂಡ ಇರ್ತದೆ. 800 ಮೀಟರ್ ರನ್ನಿಂಗ್ ಇರ್ತದ. ಬಾಯ್ಸಿಗೆ ಎಷ್ಟು ನಿಮಿಷ 2 ನಿಮಿಷ 2 ಮಿನಿಟ್ಸ್ 50 ಸೆಕೆಂಡ್ ನಲ್ಲಿ ಕ್ಲಿಯರ್ ಮಾಡಬೇಕಾಗ್ತದೆ. ಎಷ್ಟು 2 ನಿಮಿಷ 50 ಸೆಕೆಂಡ್ ನಲ್ಲಿ ಬಾಯ್ಸ್ 800 ಮೀಟರ್ ರನ್ನಿಂಗ್ ನ ಕ್ಲಿಯರ್ ಮಾಡಬೇಕು. ಇನ್ನು ವುಮೆನ್ಸ್ ಗಳಿಗೆ 800 ಮೀಟರ್ ರನ್ನಿಂಗ್ ಇರೋದಿಲ್ಲ. ಅವ್ರಿಗೆ ಏನಿರ್ತದಪ್ಪ ಅಂದ್ರೆ 200 ಮೀಟರ್ ರನ್ನಿಂಗ್ ಇರ್ತದ. 200 ಮೀಟರ್ ರನ್ನಿಂಗ್ ಇರ್ತದ. ಅವ್ರು ಎಷ್ಟು ಕ್ಲಿಯರ್ ಮಾಡ್ಬೇಕಂದ್ರೆ ವಿತಿನ್ 40 ಸೆಕೆಂಡ್ ನಲ್ಲಿ ಕ್ಲಿಯರ್ ಮಾಡಬೇಕು. 40 ಸೆಕೆಂಡ್ ನಲ್ಲಿ ವುಮೆನ್ಸ್ ಏನಪ್ಪಾ ಅಂದ್ರೆ 200 ಮೀಟರ್ ರನ್ನಿಂಗ್ ಅನ್ನ ಕ್ಲಿಯರ್ ಮಾಡ್ಬೇಕು. ಎಷ್ಟಾದ್ರು ಇವು 5 ಅದು 1 2 3 4 5 100 ಮೀಟರ್ ರನ್ನಿಂಗು 15 ಸೆಕೆಂಡ್ ಕ್ಲಿಯರ್ ಮಾಡಬೇಕು. ಇನ್ನು ಇಲ್ಲಿ ಮಹಿಳೆಯರು 18.5 ಸೆಕೆಂಡ್ ಕ್ಲಿಯರ್ ಮಾಡಬೇಕು. ಈ ರೀತಿಯಾದಂಥ ಇವುಗಳನ್ನ ಏನಪ್ಪಾ ಅಂದ್ರೆ ಸುಮಾರು 5 ಅದಾವೆ. 5ರಲ್ಲಿ ನೀವು 3 ಪಾಸ್ ಆಗ್ಬೇಕು ಕನಿಷ್ಠ ಪಕ್ಷ. ಎಷ್ಟು 5ರಲ್ಲಿ 3 ಪಾಸ್ ಆಗ್ಬೇಕು. ನೀವು ಫಿಸಿಕಲ್ ಪಾಸ್ ಆದಂತೆ ಎಷ್ಟು 5ರೊಳಗೆ 3. ನೀವು 100 ಮೀಟರ್ ರನ್ನಿಂಗ್ ಹೊಡ್ರಿ, 800 ಮೀಟರ್ ರನ್ನಿಂಗು, ಹೈ ಜಂಪ್, ಈ 5 ಅದಾವಲ್ಲ, ಈ 5ರೊಳಗಾಗಿ ನೀವು 3 ಕನಿಷ್ಠ ಪಕ್ಷ ನೀವು 3 ಪಾಸ್ ಆಗಲೇಬೇಕು. ಅಂದಾಗ ಮಾತ್ರ ನೀವು ಫಿಸಿಕಲ್ ಅಲ್ಲಿ ಒಂದು ಪಾಸ್ ಆದಂತೆ. ಅರ್ಥ ಆಯ್ತಾ? ಇನ್ನು ಇದಕ್ಕೆ ಬಂದ್ಬಿಟ್ಟು ನೋಡ್ರಿ 800 ಮೀಟರ್ ರನ್ನಿಂಗು 200 ಮೀಟರ್ ರನ್ನಿಂಗ್ ಆಯ್ತು. ಇನ್ನು ಫಿಸಿಕಲ್ ಇದಕ್ಕೆ ಇನ್ನೊಂದು, ಇಲ್ಲಿ ಯಾವುದೇ ರೀತಿಯಾದಂಥ ಎಕ್ಸಾಮ್ ಇರೋದಿಲ್ಲ. ಇದಕ್ಕೆ ಈ ಒಂದು ಅರಣ್ಯ ಇಲಾಖೆ ಏನು ಹುದ್ದೆ ಇದೆ ಅಲ್ವಾ, ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ. ನೇರವಾಗಿ ನೀವು ಅಪ್ಲಿಕೇಶನ್ ಸಲ್ಲಿಸಿದ್ರಪ್ಪ ಅಂದ್ರೆ ಫಿಸಿಕಲ್ಗೆ ಹೋಗ್ತೀರಾ ಅಷ್ಟೇನಾ. ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ. ಇನ್ನು ಇದಕ್ಕೆ ಯಾವ ಥರ ಮಾಡ್ತಾರ, ಯಾವ ಥರ ಅಂದರೆ ಎಕ್ಸಾಮ್ ಇಲ್ಲ ಅಂದರೆ ಯಾವ ಥರ ಇರ್ತದೆ, ನಿಮ್ದು ಯಾರ್ದೆಲ್ಲ 10ನೇ ತರಗತಿ ಅಂದರೆ 10th ಬೇಸ್ ಮೇಲೆ 10ನೇ ತರಗತಿ ಯಾರ್ದೆಲ್ಲ ಫಲಿತಾಂಶ ಭಾಳ ಒಂದು ಉತ್ತಮ ರಿಸಲ್ಟನ್ನು ತೆಗೆದುಕೊಂಡಿದ್ದಾರೆ ಅವರಿಗೆಲ್ಲ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಇದು ಜಾಸ್ತಿ ನಿಲ್ಲುತ್ತಾ, ಯಾರ್ದೆಲ್ಲ ಜಾಸ್ತಿ ಪರ್ಸೆಂಟೇಜ್ ಆಗಿದೆ ಅವ್ರಿಗೆಲ್ಲ ಅವಕಾಶ ಜಾಸ್ತಿ ಇರ್ತದ. ಇನ್ನು ಕಡಿಮೆ ಆದಂಥವ್ರು ಕೂಡ ಕುಗ್ಬೇಡಿ, ಯಾಕಂದರೆ ನಿಮಗೂ ಕೂಡ ಇನ್ನೂ ಕೂಡ ಜಾಬ್ಗಳು ಸಾಕಷ್ಟು ಇರ್ತಾವ. ಆದರೂ ಕೂಡ ಇಲ್ಲಿಯೂ ಕೂಡ ಕಡಿಮೆ ಪರ್ಸೆಂಟೇಜ್ ಕೂಡ ಬರ್ಬೋದು. ಆದರೆ ಜಾಸ್ತಿ ಪರ್ಸೆಂಟೇಜ್ 10th ನಲ್ಲಿ ತೆಗೆದಂಥ ಅಭ್ಯರ್ಥಿಗಳು ಏನಪ್ಪಾ ಅಂದರೆ ಇದಕ್ಕೆ ಅಪ್ಲಿಕೇಶನ್ ಸಲ್ಲಿಸ್ಕೊಳ್ಬೋದು ತಾವುಗಳು. ಆಮೇಲೆ ಯಾರೆಲ್ಲ 90 ಆಗಿದೆ, 95 ಆಗಿದೆ, 96 ಈ ಥರ ಕಟ್ ಆಫ್ ಎಷ್ಟು ನಿಲ್ಲುತ್ತಂತ ಹೇಳೋಕ್ಕಾಗಲ್ಲ. ಈ ರೀತಿಯಾದಂಥ ಹುದ್ದೆಗಳನ್ನ ಕಾಲ್ಫಾರ್ ಮಾಡಿದ್ದಾರೆ ಈಗಾಗಲೇ. ಇನ್ನು ಇದಕ್ಕೆ ಫಿಸಿಕಲ್ ಯಾವ ಥರ ಕರೀತಾರೆ ನೋಡ್ತಾ ಹೋಗೋಣ. ಇಲ್ಲಿ ಫಿಸಿಕಲ್ಗೆ ಯಾವ ಥರ ಕರೀತಾರಪ್ಪ ಅಂದ್ರೆ ನೋಡ್ರಿ, ಇಲ್ಲಿ ಫಿಸಿಕಲ್ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಎಷ್ಟಪ್ಪ ಅಂದ್ರೆ ಎಷ್ಟು ಮಂದಿ ಇರ್ತಾರಂದ್ರೆ ಇಲ್ಲಿ ನೋಡ್ರಿ, ಒಂದು ಫಿಸಿಕಲ್ಗೆ ಎಷ್ಟು ಕರಿತಾನ 1:20 ಕರಿತಾನೆ. ಇಲ್ಲಿ ಒಂದು ಫಿಸಿಕಲ್ ಹುದ್ದೆಗೆ ಎಷ್ಟು ಮಂದಿ ಕರಿತಾನ, ಒಂದು ಹುದ್ದೆಗೆ ಎಷ್ಟು 20 ಮಂದಿ ಕರಿತಾನ. ಬರೋರೆಷ್ಟು ಒಂದು ಹುದ್ದೆಗೆ 20 ಮಂದಿ ಕರಿತಾನ. ಅದರಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ 1:5 ಇಟ್ಕೋತಾನ. 1:5 ಇಟ್ಕೋತಾನ. ಎಷ್ಟು 1 ಕರೆದು 1:20 ಕರಿತಾನ. ಅದ್ರಾಗ ಇಷ್ಟುಕೊಳ್ಳೋದು ಎಷ್ಟು 1:5 ಇಟ್ಟುಕೊಳ್ತಾನ. ಕ್ವಾಲಿಫಿಕೇಶನ್ ಮಾಡ್ಕೋತಾನ. ಅಲ್ಲಿ 1:5 ಮಾಡ್ಕೋತಾನ. ಮುಂದೆ ಏನು ಮಾಡ್ತಾರಪ್ಪ ಅಂದ್ರೆ ವಾಪಸ್ ಯಾರೆಲ್ಲ ಪಾಸ್ ಆಗಿರ್ತಾರೆ ಫಿಸಿಕಲ್ನಲ್ಲಿ 1:5 ಇರ್ತಾರ ಅವ್ರನ್ನೆಲ್ಲ ಸೇರಿಸ್ಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಮತ್ತೊಂದು ಮೆರಿಟ್ ಲಿಸ್ಟನ್ನು ರೆಡಿ ಮಾಡ್ತಾರೆ. ಇಲ್ಲಿ ಮತ್ತೊಂದು ಮೆರಿಟ್ ಲಿಸ್ಟನ್ನು ರೆಡಿ ಮಾಡ್ತಾರ. ಆ ಮೆರಿಟ್ ಲಿಸ್ಟ್ನಲ್ಲಿ ಯಾರ್ದೆಲ್ಲ ಹೆಸರು ಗೊತ್ತಿರ್ತದ ಅವ್ರು ಏನಪ್ಪ ಅಂದ್ರೆ ಸೆಲೆಕ್ಷನ್ ಆದಂತೆ. 1:5 ಇರ್ತದ. ಎಲ್ಲರನ್ನ ಸೇರಿಸ್ಕೊಂಡು ಏನು ಮಾಡ್ತಾನಪ್ಪ ಅಂದ್ರೆ ಈ ರೀತಿ ಒಂದು ಹುದ್ದೆಗೆ 5 ಮಂದಿ ಅಂದ್ರೆ 2 ಹುದ್ದೆದ ಎಲ್ಲರಿಗೂ ಕೂಡ 1:5 ಅಂತ ಸೇರಿಸ್ಕೊಂಡು ಏನು ಮಾಡ್ತಾನಪ್ಪ ಅಂದ್ರೆ ತಾವೇ ಒಂದು ಏನು ಮಾಡ್ತಾರಪ್ಪ ಅಂದ್ರೆ ಮೆರಿಟ್ ಲಿಸ್ಟನ್ನು ಮಾಡ್ತಾರೆ ಮತ್ತೊಮ್ಮೆ. ಆ ಮೆರಿಟ್ ಲಿಸ್ಟ್ನಲ್ಲಿ ಯಾರ್ದೆಲ್ಲ ಹೆಸರು ಕೂತಿರ್ತೈತಲ್ಲ ಅವರು ಸೆಲೆಕ್ಷನ್ ಆದಂತೆ. ಇನ್ನು ಇದಕ್ಕೆ ಡಾಕ್ಯುಮೆಂಟ್ ವಿಚಾರ ಬಂದ್ಬಿಟ್ಟು ಡಾಕ್ಯುಮೆಂಟ್ ನೋಡ್ರಿ, ಇಲ್ಲಿ ಡಾಕ್ಯುಮೆಂಟು ರೆಡಿ ಮಾಡ್ಕೊಡ್ರಿ. ಈಗ ಯಾಕಂದ್ರೆ ಆಗಸ್ಟ್ 1ನೇ ತಾರೀಕು ಬಂತು, ಸಮೀಪ ಇದೆ. ಆಗಸ್ಟ್ 1ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ಅಂದ್ರೆ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ನಿಮ್ಮ ಮೇನ್ವಾಗಿ ಆಧಾರು, ಕಾಸ್ಟ್ ಇನ್ಕಮು, ಆದಾಯ ಪ್ರಮಾಣ ಪತ್ರ, ಕಾಸ್ಟ್ ಇನ್ಕಮ್ ಆಯಿತು, ಇದು ಆದಾಯ ಪ್ರಮಾಣ ಪತ್ರ, ಹೊಳ್ಳಿ ಗ್ರಾಮೀಣ ಯಾರ್ದಿದೆ ಗ್ರಾಮೀಣ, ಕನ್ನಡ ಮಾಧ್ಯಮ, ಹೊಳ್ಳಿ ಮುಳುಗಡೆ 10th ಮಾರ್ಕ್ಸ್ ಕಾರ್ಡು ಬೇಕು. ಎಲ್ಲ 10th PUC ಮಾರ್ಕ್ಸ್ ಕಾರ್ಡು ಇರ್ತದೆ. ಈ ರೀತಿ ಆದಂತೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ಈಗಲೇ ರೆಡಿ ಮಾಡ್ಕೊಳ್ರಿ.
ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ ಆಗಸ್ಟ್ 1ನೇ ತಾರೀಕು. ಬೇಗನೆ ಅರ್ಜಿಯನ್ನು ಸಲ್ಲಿಸ್ಕೊಂಡು ಯಾರೆಲ್ಲ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ನೀವು ಕೂಡ ಸ್ವಲ್ಪ ಫಿಸಿಕಲ್ ಬಗ್ಗೆ ಜಾಸ್ತಿ ಒತ್ತನ್ನು ಕೊಟ್ರಿಪ್ಪ ಅಂದರೆ ನಿಮ್ಮದು ಕೂಡ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ಸು ಕೂಡ ಜಾಸ್ತಿ ಇರ್ತದೆ ಅಂತ ಹೇಳ್ತಾ, ನಿಮಗೇನಾದರೂ ಈ ಮಾಹಿತಿ ಇಷ್ಟ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಬಟನ್ ತಾವು ಒತ್ತಿಕೊಳ್ತಾ, ಏನೇ ವಿಚಾರ ಹಂಚ್ಕೊಳ್ಳೋದು ಕಾಮೆಂಟ್ ಸೆಕ್ಷನ್ ಹಂಚ್ಕೊಳ್ರಿ ಅಂತ ಹೇಳ್ತಾ ಧನ್ಯವಾದ.